ಏನು ಮಾಡಬೇಕು, ಕುಣಿದಾಡ್ಬೇಕು. ಏನು ಸ್ಪೆಷಲ್ ಆಗಿ ನಾನು ಈ ಬ್ಲಾಗಲ್ಲಿ ಇದ್ದೀನಿ ಅಂತ ನೋಡ್ತಿದ್ದೀರಾ? ನಂದೊಂದು ಕಂಪ್ಲೀಟ್ ಆಯ್ತು. ಏನು ಹೋಗ್ತೀರಾ? 5 ದಿನ ನಾವು ಟ್ರಿಪ್ ಹೋಗ್ತಾ ಇರೋದು. ಸೊ ಯಾವುದೂ ಕಾರ್ಡ್ ಅಕ್ಸೆಪ್ಟ್ ಆಗಿಲ್ಲ. ಸೊ ಆ್ಯಂಡ್ ಮೈಕ್ರೋವೇವ್ ಆ್ಯಂಡ್ ವಾಷಿಂಗ್ ಮಷೀನ್ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ಇಷ್ಟು ದಿನ ನಾನು ವೆಯ್ಟ್ ಮಾಡ್ತಾ ಇದ್ದದ್ದು ಡೇ ಬಂದೇ ಬಿಡ್ತು. ಫೈನಲಿ ಐ ಆಮ್ ಗೋಯಿಂಗ್ ಟು ಮೈ ಟ್ರಿಪ್. ನನ್ನ ಹಿಂದಿನ ವೀಡಿಯೋ ಯಾರ್ಯಾರೆಲ್ಲ ನೋಡಿದಿರೋ, ಫಾಲೋ ಮಾಡಿದಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಐ ವಾಸ್ ಲೈಕ್ ಟೆಲ್ಲಿಂಗ್ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ. ಎಸ್, ಟುಡೇ ಐ ಆಮ್ ಆ್ಯಕ್ಚುಲಿ ಟ್ರಾವೆಲಿಂಗ್. ಆ್ಯಕ್ಚುಲಿ ಡೇ ತುಂಬ ಅಂದರೆ ತುಂಬ ಹೆಕ್ಟಿಕ್ ಆಗಿತ್ತು. ಆಫೀಸಿಂದ ಬಂದೆ, ಅಗೇನ್ ಐ ನನ್ನ ಒಬ್ಬ ಫ್ರೆಂಡ್ ಬಂದಿದ್ದರು, ಅವ್ರನ್ನ ಮೀಟ್ ಆಗೋಕ್ಕೂ ಹೋಗಿದ್ದೆ. ಆಮೇಲೆ ಬಂದು ಏನು ಪ್ಯಾಕಿಂಗ್ ಆಗಿರಲಿಲ್ಲ, ಸ್ವಲ್ಪ ಮಾತ್ರ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೆ. ಬಟ್ ಅದಾದಮೇಲೆ ಮತ್ತೆ ಬಂದುಬಿಟ್ಟು ಎಲ್ಲ ರೀಪ್ಯಾಕ್ ಎಲ್ಲ ಮಾಡ್ಕೊಳ್ಳೋ ಥರ ಆಯಿತು. ಸೊ ಬಟ್ ಫೈನಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶೋರ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ಅಲ್ವಾ ಅಂತ ಗೊತ್ತಿಲ್ಲ. ಬಟ್ ಮೇನ್ ಥಿಂಗ್ ಇಸ್ ಲೈಕ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ, ಅದನ್ನು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀನಿ ವಿತೌಟ್ ಮಿಸ್. ಸೊ ನಾನು ಆ್ಯಕ್ಚುಲಿ 2 ಬ್ಯಾಗ್ಸ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆಮೇಲೆ ನಾನು ಅಲ್ಲೇ ಬೇಕಿದ್ದರೆ ಎಕ್ಸ್ಟ್ರಾ ಏನಾದರೂ ಶಾಪಿಂಗ್ ಮಾಡಿದ್ರೆ ಅಲ್ಲೇ ಇನ್ನೊಂದು ಬ್ಯಾಗ್ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದರೆ ಆಯಿತು ಅಂತ ಇನ್ನೇನು ಒಂದೇ ಬ್ಯಾಗ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚೆಕಿನ್ ಬ್ಯಾಗ್ ಕೂಡ ಚೆಕಿನ್ ಬ್ಯಾಗು ಮತ್ತು ಕ್ಯಾಬಿನ್ ಬ್ಯಾಗ್ 2 ಬ್ಯಾಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ತೊಗೊಳ್ತಾ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ಇಟ್ಸ್ ನೌ 1 o'clock. ನನ್ನದು ಫ್ಲೈಟ್ ಇರೋದು 7:50ಗೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಲೀವ್ ಬೈ 2:30 ಆ ಥರ ಹೊರಡೋಣ ಅನ್ಕೋತಿದ್ದೀನಿ. ನನ್ನ ಫ್ರೆಂಡ್ ಆಲ್ರೆಡಿ ಹೈದ್ರಾಬಾದಿಂದ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾಳೆ. ಸೊ ಅವಳು ಬ್ಯಾಂಗ್ಳೂರು ಏರ್ಪೋರ್ಟಲ್ಲೇ ಇರ್ತಾಳೆ. ಅಲ್ಲಿಂದ ಇಬ್ಬರು ಸೇರಿಕೊಂಡು ದೆನ್ ವಿ ವಿಲ್ ಗೋ. ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಾನು ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ದಟ್ ಟು ಫಾರ್ ಮೈ ಬರ್ಡೇ ಐ ಆಮ್ ಟ್ರಾವೆಲಿಂಗ್. I'm so excited. I don't know how it's going to be and hoping for the best. And ಎಲ್ಲ ನಿಮಗೆ ಅಪ್ಡೇಟ್ ತೋರಿಸ್ತೀನಿ, ಎಷ್ಟಾಗುತ್ತೋ ಅಷ್ಟು ಅಪ್ಡೇಟ್ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸ್ಟೇ ಟ್ಯೂನ್ಡ್. ಪ್ರತಿಯೊಂದು ಅಪ್ಡೇಟ್ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ನಂದು ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಐ ಡೋಂಟ್ ನೋ, ನಾನು ಮೇ ಬಿ ಓವರ್ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಮಾಡೋದೇ ಮರೆತುಬಿಡ್ತೀನೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಎನಿವೇಸ್ ಐ ವಿಲ್ ಶೋ ದ್ಯಾಟ್ ವಾಟ್ ಆಲ್ ಬ್ಯಾಗ್ಸ್ ಐ ಆಮ್ ಕ್ಯಾರಿಂಗ್. 1 ಕ್ಯಾಬಿನ್ ಬ್ಯಾಗ್ ಐ ಆಮ್ ಕ್ಯಾರಿಂಗ್. ಅದು ಬಿಟ್ಟರೆ ಒಂದು ಇದು ಬ್ಯಾಗ್ 30 kgs ಕ್ಯಾರಿ ಮಾಡಬೇಕು. ಸೊ ಐ ಥಿಂಕ್ ದಿಸ್ ವಿಲ್ ಬಿ ಎನಫ್. ಈ 2 ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಒಂದು ಪುಟ್ಟ ಪಾಸ್ಪೋರ್ಟ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಹಾಗೆ ನನ್ನ ID ಪ್ರೂಫ್ಸ್ ಇಟ್ಕೊಳ್ಳೋದಕ್ಕೆ ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್. ಪರ್ಸ್ ಥರ ಸೈಡ್ ಬ್ಯಾಗ್ ಥರ ಕ್ಯಾರಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಗೊತ್ತಿಲ್ಲ, ನನಗೆ ತಲೆನೂ ನೋವಿಸ್ತಾ ಇದೆ. ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂದೊಂದು ಒಳಗಡೆಯಿಂದ ಫುಲ್ ಖುಷಿನೂ ಆಗ್ತಾಯಿದೆ, ಒಂದು ಕಡೆ ತುಂಬ ನಿದ್ದೆನೂ ಬರ್ತಾಯಿದೆ, ತುಂಬ ನಿದ್ದೆ ಎಳೀತಾ ಇದೆ. ಎಲ್ಲರೂ ಹೇಳ್ತಾರೆ ಏನು ಎಕ್ಸೈಟ್ಮೆಂಟ್ ಇಲ್ಲ. ಏನು ಮಾಡಬೇಕು, ಕುಣಿದಾಡ್ಬೇಕಾ ಏನಾದರೂ ಎಕ್ಸೈಟ್ಮೆಂಟ್ ಅಂದರೆ. ಎನಿವೇಸ್ ಐ ಆಮ್ ಆ್ಯಕ್ಚುಲಿ ಹ್ಯಾಪಿ. ಖುಷಿ ಇದೆ ನನಗೆ ಆ್ಯಕ್ಚುಲಿ. ಬಟ್ ಸ್ವಲ್ಪ ಒಂದು 1/2 an hour 1 hour ಆ ಥರ ಮಲ್ಕೊಂಬಿಟ್ಟು ದೆನ್ ಐ ವಿಲ್ ಸ್ಟಾರ್ಟ್ ಮೈ ಜರ್ನಿ. ನಾನು ಏರ್ಪೋರ್ಟಿಗೆ ಹೋಗ್ಬಿಟ್ಟು ಮತ್ತೆ ನಿಮಗೆ ವೀಡಿಯೋಸ್ ಮಾಡ್ತೀನಿ. ಸೌಂಡು ಆಲ್ರೆಡಿ ಏರ್ಪೋರ್ಟಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ನಾವು ಹೋಗಬೇಕಿದ್ದು ಟರ್ಮಿನಲ್ 2ಗೆ. ಬಟ್ ಅವಳು ಟರ್ಮಿನಲ್ 1ಅಲ್ಲಿದ್ಲು. ಹಾಗೆ ಅವಳು ಟೀ ಕುಡಿಬೇಕಂತ ಹೇಳಿದ್ದಕ್ಕೆ ಹಾಗೆ ಟರ್ಮಿನಲ್ 1ಗೆ ಬಂದುಬಿಟ್ಟು ಟೀ ಕುಡಿತಾ ಇದ್ವಿ. ಟೀ ಕುಡ್ಕೊಂಡು ಇವಾಗ ಟರ್ಮಿನಲ್ 2ಗೆ ಬಂದ್ವಿ. ನಾನು ಆ್ಯಕ್ಚುಲಿ ಒಂದು ಸಾರಿ ಡೇ ಟೈಮಲ್ಲಿ ಟರ್ಮಿನಲ್ 2ಗೆ ಬಂದಿದ್ದು, ಅವಾಗ ಅಷ್ಟು ಚೆನ್ನಾಗಿ ಗೊತ್ತಾಗಿರಲಿಲ್ಲ. ಬಟ್ ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ತುಂಬ ಚೆಂದ ಡಿಸೈನ್ ಮಾಡಿದ್ದಾರೆ ಟರ್ಮಿನಲ್ 2ನ. ಸೊ ಇವಾಗ ಚೆಕ್ ಇನ್ ಮಾಡೋಕ್ಕೆ ಹೋಗಬೇಕು. ಫಸ್ಟ್ ಟೈಮ್ ನಂದೊಂದು ಕಂಪ್ಲೀಟ್ ಆಯ್ತು. ಏನು ಹೋಗ್ತೀರಾ? ನಾನು 5 ಗಂಟೆಗೆ ಅಂದ್ಕೊಂಡಿದ್ದೀನಿ.
ಏನು ಸ್ಪೆಷಲ್ ಆಗಿ ನಾನು ಈ ಬ್ಲಾಗಲ್ಲಿ ಇದ್ದೀನಿ ಅಂತ ನೋಡ್ತಿದ್ದೀರಾ? ಫೈನಲಿ ಐ ಆಮ್ ಹಿಯರ್ ಇನ್ ಏರ್ಪೋರ್ಟ್. ನನ್ನ ಜೊತೆಗೆ ಇವಳು ಒಬ್ಳು ಇದ್ದಾಳೆ. ಇಲ್ಲೆಲ್ಲ ಏನೋ ಸ್ವಲ್ಪ ಜೊತೆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಫೈನಲಿ ವಿ ಆರ್ ಗೋಯಿಂಗ್. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಮಾತ್ರ ಹೇಳಲ್ಲ. ನಾನು ಹೇಳ ಅದೇ ಬೀಳುತ್ತೆ ಇವಾಗ. ಅವ್ರ ಬ್ಲಾಗಲ್ಲಿ ಹೇಳಿಲ್ಲ, ನಾನು ಬಾಯ್ ಬಿಚ್ಕೊಂಡು ಕೂತ್ಕೊಂಡಿದ್ದೀನಿ. ಇದು ಯಾವ್ದು ಗುರು ನನ್ನ ಬ್ಲಾಗಲ್ಲಿ ಹೇಳಿಲ್ಲ ಅಂತ ಅವ್ರ ಬ್ಲಾಗಲ್ಲಿ ಹೇಳ್ಬೋದು ಅಂದರೆ ನಿನ್ನ ಫ್ಯಾನ್ಸ್ಗೆ ನೀನು ರೆಸ್ಪೆಕ್ಟ್ ಕೊಡಲ್ವಾ? ಛೇ ನನ್ನ ಫ್ಯಾನ್ಸ್ಗೆ ರೆಸ್ಪೆಕ್ಟ್ ಕೊಡ. ಅವಳು ಹಂಗೆಲ್ಲ ಹೇಳ್ತಾಳೆ. ನನ್ನ ಫ್ಯಾನ್ಸ್ ಫುಲ್ ಚಿಲ್ಲು. ನಾನು ಕ್ಯಾಮ್ರಾ ವುಮೆನ್ ಆಗಿದ್ದೀನಿ ಅವಳಿಗೆ, ಫೋಟೋಗ್ರಾಫರ್ ಆಗಿದ್ದೀನಿ ನಾನು ಅವಳಿಗೆ, ರೀಲ್ ಮೇಕರ್ ಆಗಿದ್ದೀನಿ ನಾನು ಅವಳಿಗೆ. ನಾನೇನಾಗಿದ್ದೀನಿ? ಇವಳಿಗೆ ಏಜೆಂಟ್ ಆಗಿದ್ದೀನಿ ಬುಕ್ ಮಾಡ್ಕೊಡಕ್ಕೆ. ಯಾವತ್ತೋ ಒಂದಿನ ಮಾಡಿದ್ಲು, ಮುಗೀತು ಅವಳದು ಬರೋವರೆಗೂ ಇದು ಯಾವ್ದು ಹೆಂಗಿದೆ ಅಂತಂದ್ರೆ ಬರೋವರೆಗೂ ಅವಳವ, ಬಂದ್ಮೇಲೆ ನನ್ನ ಹವ ಅಂದಂಗೆ ಬರೋವರೆಗೂ ಅವಳೆಲ್ಲ ತಗೊಂಡ್ಲು. ಬಂದಾದ್ಮೇಲೆ ನನಗಿನ್ನ ಒಂದು ಇದರಲ್ಲಿ ಒಂದು ಟ್ರ್ಯಾಜಿಡಿ ಏನು ಗೊತ್ತಾ, 5 ದಿನ ನಾವು ಟ್ರಿಪ್ ಹೋಗ್ತಾ ಇರೋದು, 5 days. ಬಟ್ ನಾನು 3 days ಇರ್ತೀನಿ, ಪಿಂಕು 5 days ಇರ್ತಾಳೆ. ನೀನೊಬ್ಳು ಫ್ರೆಂಡ್. ಸೊ ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇಬ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ನಂದು ಸೋಲೋ ಟ್ರಿಪ್ ಕೂಡ ಆಗ್ತಾ ಇದೆ, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಆಗ್ತಾ ಇದೆ, ಜೊತೆಗೆ ಟ್ರಿಪ್ ಕೂಡ. ಸೊ ನನ್ನ ಬರ್ಡೇ 7th, ಅವಳ ಬರ್ಡೇ 8th. ಸೊ ನಾವಿಬ್ರಿಗೆ ಅವಳು ನನಗೆ ಬರ್ಡೇ ಕೊಡ್ತಿದ್ದಾಳೆ, ನಾನು ಅವಳಿಗೆ ಕೊಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಹೇಳಲ್ಲ ಮಾರೈತಿ. ಅದೇ ಆ್ಯಕ್ಚುಲಿ ಲಾಂಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಯಾವುದೂ ಕಾರ್ಡ್ ಅಕ್ಸೆಪ್ಟ್ ಆಗಿಲ್ಲ. ಸೊ ಬಾಂಬೆ ರೆಸ್ಟೋರೆಂಟ್ ಅಂತ ಇತ್ತು. ಐ ಆರ್ಡರ್ಡ್ ಪರೋಟ. ಅವಳು ಏನೋ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಶಿ ಈಸ್ ಡ್ರಿಂಕಿಂಗ್ ಕಾಫಿ. ಲುಕ್ಸ್ ಯಮ್ ಬಟ್ ಐ ಡೋಂಟ್ ನೋ. ನಿಂಗೆ ನಿಜ ತಿನ್ನೋಕೆ ಇಷ್ಟ ಇಲ್ವೇನೆ? ಯಾರಾದರೂ ಏರ್ಪೋರ್ಟಿಗೆ ಬಂದು ಉಪ್ಪಿನಕಾಯಿ ಮೊಸರು ಪರೋಟ ಆರ್ಡ್ರ್ ಮಾಡ್ಕೊಂಡು ತಿನ್ನೋದನ್ನು ನೋಡಿದ್ದೀರಾ? ಮಿಮಿ ಫ್ಲೈಟಿಗೆ ಹತ್ತಿದ ತಕ್ಷಣ ನಾನು ಮಲ್ಕೊಂಡ್ಬಿಡ್ತೀನಿ. ಅವಳು ವಿಂಡೋ ಸೀಟ್ ಆದರೂ ಕೂತ್ಕೊಳ್ಳಿ, ಎಲ್ಲಾದರೂ ಕೂತ್ಕೊಳ್ಳಿ. ಅವಳು ಒಂದು ಪ್ಲೇಸಿಗೆ ಹೋಗ್ತಾಳೆ, ಆ ಪ್ಲೇಸ್ ನೇಮ್ ಹೇಳ್ಬಾರ್ದಂತೆ. ನಾನು ಹೇಳ್ಬಿಟ್ಟೆ, ಅದಕ್ಕೆ ಕಟ್ ಮಾಡಿಬಿಟ್ಲು. ಇವಾಗ ಆ ಪ್ಲೇಸ್ಗೆ ಹೋಗ್ತಾಳೆ, ಆ ಪ್ಲೇಸ್ಗೆ ಹೋಗಿ ಫೋಟೋ ತಗೊಂಡು ಬರ್ತಾಳೆ. ಗೊತ್ತಾಯ್ತಾ ಇದೆಲ್ಲಿರುತ್ತೆ ಅಂತ? ಆಫ್ಟರ್ 4 hours ಜರ್ನಿ ನಾವು ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಇಲ್ಲಿ ಹೇಗೆ ಅಂದರೆ ಲಗೇಜ್ ಕೌಂಟರ್ ಹತ್ರ ಹೋಗೋದಕ್ಕೆ ಮೆಟ್ರೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಮೆಟ್ರೋ ಅಲ್ಲಿ ಇದ್ದೀವಿ. ಹೋಗ್ಬಿಟ್ಟು ನಾವು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ನಮ್ಮ ಪಿಕಪ್ ಕ್ಯಾಬ್ ಏನಿದೆ ಅದು ಎಕ್ಸಿಟ್ ಇದರಲ್ಲಿ ಲೊಕೇಶನಲ್ಲಿ ವೇಟ್ ಮಾಡ್ತಾಯಿದ್ರು. ಅವ್ರು ಆಲ್ರೆಡಿ ಕಾಲ್ ಕೂಡ ಮಾಡಿದ್ರು. ಇವಾಗ ಲಗೇಜ್ ಎಲ್ಲ ತೊಗೊಂಡು ಇನ್ನೇನು ಹೊರಡೋದು ಅಷ್ಟೇ. ಸೊ ಪಿಕಪ್ ಎಲ್ಲ ಆಯಿತು. ಪಿಕಪ್ ಆದ ತಕ್ಷಣ ಇವಾಗ ನಾವು ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಲೊಕೇಶನ್ ಎಲ್ಲ ನೋಡಿದ್ರೆ ಎಲ್ಲರಿಗೂ ಸ್ವಲ್ಪ ಗೆಸ್ ಆಗಿರುತ್ತೆ ಎಲ್ಲಿಗೆ ಬಂದಿದ್ದೀವಿ ಏನು ಅಂತ. ಫೈನಲಿ ಇವಾಗ ತಾನೇ ರೂಮ್ ರೀಚ್ ಆಗಿದ್ದೀವಿ. ಅವಳು ರೂಮ್ನೆಲ್ಲ ಹಾಳು ಮಾಡೋಕ್ಕೂ ಮುಂಚೆ ಲೆಟ್ ಮಿ ಶೋ ದ್ಯಾಟ್ ಹೇಗಿದೆ ರೂಮು ಅಂತ. ಪರವಾಗಿಲ್ಲ, ಚೆನ್ನಾಗಿದೆ, ನನಗೆ ಸ್ವಲ್ಪ ಇಷ್ಟನೇ ಆಯಿತು. ಇದು ಎಂಟ್ರಿ ಆದ ತಕ್ಷಣ ಇಲ್ಲಿ ಕಾರ್ಡ್ ಹೋಲ್ಡರ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಐರನಿಂಗ್ ಅದೆಲ್ಲ ಇದೆ. ಸೊ ದೆನ್ ದಿಸ್ ಇಸ್ ರೆಫ್ರಿಜರೇಟರ್ ಆ್ಯಂಡ್ ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ಮಿಲ್ಕ್ ಬಾಯ್ಲ್ ಎಲ್ಲ ಇದೆ. ಅದಾದಮೇಲೆ ರೈಟ್ ಸೈಡ್ಗೆ ವಾಶ್ರೂಮ್, ಆಮೇಲೆ ಇಲ್ಲಿ ಕುಕಿಂಗ್ ಆ್ಯಂಡ್ ಮೈಕ್ರೋವೇವ್ ಆ್ಯಂಡ್ ವಾಷಿಂಗ್ ಮಷೀನ್ ಆ್ಯಂಡ್ ಇಲ್ಲಿ ಯುಟಿಲಿಟೀಸ್ ಲೈಕ್ ಪ್ಲೇಟ್ಸ್, ಗ್ಲಾಸಸ್, ಸ್ಪೂನ್ಸ್, ಎವ್ರಿಥಿಂಗ್. ನಾವೇನೋ ಇಲ್ಲಿ ಬಂದ್ಬಿಟ್ಟು ಕುಕ್ ಮಾಡ್ಕೊಳಕ್ಕೆ. ಇಲ್ಲಿ ಒಂದು ಚಿಕ್ಕದಾಗಿರೋ ಏನೋ ಡೈನಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. This is one small sofa and TV and yeah. Sariya. Bye friends. Room
ಚೆನ್ನಾಗಿದೆ ಆ್ಯಕ್ಚುಲಿ, ನನಗೆ ಇಷ್ಟ ಆಯಿತು. ಆ್ಯಂಡ್ ಸ್ಮಾಲ್ ಬಾಲ್ಕನಿ ಇದೆ ಅಲ್ಲಿ. ಸ್ಮಾಲ್ ಬಾಲ್ಕನಿಯೋ ಸೊ ಈ ಥರ ಹೊರಗಡೆ ಎಲ್ಲ ಇದೆ. ಇಟ್ಸ್ ರಿಯಲಿ ನೈಸ್, ಇಷ್ಟ ಆಯಿತು ನನಗೆ. ಟಿಲ್ ನಾವು ಐ ಡಿಡ್ ನಾಟ್ ಟೆಲ್ ಯು ಗೈಸ್ ನಾನು ಎಲ್ಲಿದ್ದೀನಿ ಅಂತ. ಬಟ್ ನನಗೆ ಎಲ್ಲಿದ್ದೀನಿ ಅಂತ ಹೇಳೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಕೂಡ ಸಿಕ್ಕಿಲ್ಲ ಇನ್ನು. ಸೊ ನಾನು ರಿವೀಲ್ ಮಾಡ್ತಾಯಿದ್ದೀನಿ. ವಿ ಆರ್ ಇನ್ ದುಬೈ. ಸೌಂಡು ಅಬಿಬಿ ದುಬೈ. ಅಬಿಬಿ ಕಮ್ ಟು ದುಬೈ. ಒಂದಾಗಿದೆ ಹೇಳೋಕೆ ಬರಲೇ. ನಿನ್ಗೇನು ಇವಾಗ ಇಲ್ಲೇ ಮಲ್ಕೊಳ್ಳೋದು ಎದ್ದು ಸೌಂಡು ಊಟ. ಸೊ ಫಸ್ಟ್ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಬರ್ತೀನಿ. ನಂಗೆ ಹೆವಿ ಹಸುವಾಗ್ತಾಯಿದೆ. ಇವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಲೆಟ್ ಮಿ ಗೋ ಆ್ಯಂಡ್ ಈಟ್ ಸಮಥಿಂಗ್ ಆ್ಯಂಡ್ ಐಲ್ ಕಮ್ ಬ್ಯಾಕ್ ಅಗೇನ್. ಇದು ಕಾಮಿಡಿ ಏನಂದರೆ ಏನಾದರೂ ತಿನ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ನಾನು ಅವಳು ಲಿಫ್ಟ್ ಹತ್ರ ಇನ್ನೇನು ಹೋದ್ವಿ. ಅವಳು ವೀಡಿಯೋಸ್ ಮಾಡ್ತಾಯಿದ್ಲು, ನಾನು ಲಿಫ್ಟ್ ಒಳಗಡೆ ಹೋದೆ. ಆಮೇಲೆ ಅವಳು ಬರೋಷ್ಟರಲ್ಲಿ ಕ್ಲೋಸೇ ಆಗೋಯ್ತು. ಈಗ ಅವಳು ಇನ್ನೂ ಸೆಕೆಂಡ್ ಫ್ಲೋರಲ್ಲಿದ್ದಾಳೋ ಗ್ರೌಂಡ್ ಫ್ಲೋರಲ್ಲಿದ್ದಾಳೋ ಗೊತ್ತಿಲ್ಲ. ನಾನು ಮಾತ್ರ ಬಂದುಬಿಟ್ಟಿದ್ದೀನಿ ಇವಾಗ ಅವಳು ಬಂದ ತಕ್ಷಣ ರಿಯಾಕ್ಷನ್ ನೋಡಬೇಕು. ಅಲ್ಲಿ ಕತ್ತೆ ಬಿಟ್ಟು ಬಂದಿದ್ದೀಯಲ್ಲೇ. ಬಟ್ ನನಗೆ ಫ್ಲೈಟ್ ಜರ್ನಿ ತುಂಬ ಅಂದರೆ ತುಂಬ ಹೆಕ್ಟಿಕ್ ಆಗಿತ್ತು. ಬಿಕಾಸ್ ಇದು ಲಾಂಗೆಸ್ಟ್ ಫ್ಲೈಟ್ ಜರ್ನಿ ಅನಿಸುತ್ತೆ ನಾನು ಮಾಡಿರೋದು. ಆಲ್ಮೋಸ್ಟ್ 4 hours. ಆ್ಯಂಡ್ ನಿದ್ದೆ ಬೇರೆ ಇರಲಿಲ್ಲ, ಮಲ್ಗೋಕ್ಕೂ ಸರಿಯಾಗಿರಲಿಲ್ಲ, ರಿಕ್ಲೈನ್ ಕೂಡ ಆಗ್ತಾ ಇರಲಿಲ್ಲ. ಸೊ ತುಂಬ ಅಂದರೆ ತುಂಬ ಹೆಕ್ಟಿಕ್ ಆಗಿತ್ತು. ಇವಾಗ ಸ್ವಲ್ಪ ಏನಾದರೂ ಊಟ ಮಾಡಿಕೊಂಡು ನಾನು ಅಂದ್ಕೊಂಡೆ. ಸೊ ನಮ್ಮದು ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿ ಬಂದುಬಿಟ್ಟು 6:30 ಸೊ ಅಷ್ಟರೊಳಗಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅವಳು ಟಯರ್ಡ್ ಆಗಿದ್ದಾಳೆ, ನಾನು ಟಯರ್ಡ್ ಆಗಿದ್ದಾನೆ. ದೆನ್ ವಿ ಥಾಟ್ ಲೈಕ್ ಸ್ವಲ್ಪ ಹೊತ್ತು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಡೋಣ. ರೆಸ್ಟ್ ಮಾಡಿಬಿಟ್ಟು ದೆನ್ 6:30 ಹೋಗೋಣ. ತುಂಬ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀವಿ. ಲೆಟ್ಸ್ ಸಿ. ಅಯ್ಯೋ ಅವಳು ಇನ್ನೂ ಬಂದಿಲ್ಲ. ಸೊ ಆ್ಯಕ್ಚುಲಿ ದುಬೈಗೆ ಬಂದಿರೋದು ಮೇನ್ ರೀಸನ್ ಏನಪ್ಪ ಅಂತಂದರೆ 7th February ಈಸ್ ಮೈ ಫ್ರೆಂಡ್ ಬರ್ಡೇ. ಅದು ಅವಳು ಸೌಂಡು ಬರ್ಡೇ. 8th February ನನ್ನ ಬರ್ಡೇ. ಸೊ ನಾವಿಬ್ಬರು ನಮ್ಮ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ. Here is the food section, right? Yes. Where? The restaurant. Soundu. Thank you. ಅವಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ನನ್ನ ಬಿಟ್ಟು ನನಗೆ ನಿಜವಾಗ್ಲೂ ತುಂಬ ಹಸುವಾಗಿರೋದ್ರಿಂದ ಏನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಚಪಾತಿ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಲೆಟ್ ಮೀ ಈಟ್ ಪ್ರಾಪರ್ಲಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ನ್ಯೂ ಫುಡ್ ಹಿಯರ್. ತಿಂದು ಏನೋ ಒಂದಾಗಿ ಇಂಕೋ ಚಿಕನ್ ಮಜಾ ಮಾಡಿ ಬಾಯ್ಗಿಟ್ಟರೆ ಓದಿತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋಲ್ಲಿ ನಾವು ಎಲ್ಲೆಲ್ಲಿಗೆ ಹೋದ್ವಿ, ಹೇಗೆಲ್ಲ ಫನ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.